ಕರ್ನಾಟಕದ ನಾಯಕ ಅಥವಾ ಬಿ ಜೆ ಪಿ ನಾಯಕ ಅಥವಾ ಬಿ ಜೆ ಪಿ ಇವತ್ತಿಲ್ಲ ಹೊರಗೆ ಹಾಕಿದವ್ರನ್ನ ಹಿಂದೂ ನಾಯಕರನ್ನು ಹೇಳ್ಕೊಳ್ಳುವಂಥ ಬಸವನಗೌಡ ಪಾಟೀಲ್ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ, ಇದು ಅಡ್ಜಸ್ಟ್ಮೆಂಟ್ ಮಾಡ್ತದ ಅಂತೇಳಿ ಆರೋಪಗಳಿದ್ದಾವೆ. ಹೀಗಾಗಿ ಗಾಂಧಿ ಅಂದರೆ ರಾಹುಲ್ ಗಾಂಧಿ ಅವರು ನಾವು ಹೇಳೋದು ನಿಮ್ಗೆ ಸುಳ್ಳು ಅದ, ನಮಗೊಂದು ಕೆಲಸ ಮಾಡಿರಿ. ಇದು ಸಿಂಪಲಾಗಿ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಮತ್ತು ಮಹಾರಾಷ್ಟ್ರ ಒಳಗೊಂಡಂತೆ ಎಲ್ಲ ವಿಧಾನಸಭಾ ಚುನಾವಣೆಗಳ ಮತದಾರ ಪಟ್ಟಿಯನ್ನು ನೀಡಿ. ನೀವಾಗಿ ನೀಡ್ತಾ ಇಲ್ಲರಿ ಪಟ್ಟಿ, ನೀಡೋದೇನ ನೋಡೋಣ, ನೀಡ್ತಾ ಇಲ್ಲ ಇವರು. ಅದ್ರ ಜೊತೆಗೆ ಇದು ಡಿಜಿಟಲ್ ಸ್ವರೂಪದಲ್ಲಿರಬೇಕು, ಡಿಜಿಟಲ್ದಾಗಿ ಕೊಡ್ಬೇಕು. ನೀವು ಅದನ್ನು ಯಾವುದೋ ಒಂದು ಹಾರ್ಡ್ ಕಾಪಿಯಲ್ಲಿ ಅಲ್ಲ, ಡಿಜಿಟಲ್ ಕೊಡ್ರಿ. ಕಂಪ್ಯೂಟರ್ ಸ್ವಯಂಚಾಲಿತವಾಗಿ ಪರಿಶೀಲಿಸಬಹುದಾಗಿ ಸ್ವರೂಪದಲ್ಲಿಯೂ ಇರಲಿ. ಕಂಪ್ಯೂಟರ್ ಅದನ್ನು ಪರೀಕ್ಷೆ ಮಾಡೋಂಗೆ ಇರಲಿ, ಕಳಿಸಿ ನಮಗೆ ಏನೈತೆ ಅದ್ರ ಜೊತೆ. ಮಹಾರಾಷ್ಟ್ರದಲ್ಲಿ ಸಂಜೆ 5ರ ಬಳಿಕ ಎಲ್ಲ ಮತಗಟ್ಟೆಗಳಲ್ಲಿ ನಡೆದ ಮತದಾನದ CCTV ಕ್ಯಾಮ್ರಾ ದೃಶ್ಯಾವಳಿಗಳನ್ನು ಬಹಿರಂಗಗೊಳಿಸಿ. ಸರ್ ಇದು ಮಾಡಿದ್ರೆ ನೀವು ಯಾಕೆ ಮಾಡ್ತಾ ಇಲ್ಲ? ಅದಕ್ಕೇನೋ ಉತ್ತರ ಕೊಟ್ಟಿದ್ದೀರಿ. ಇಲ್ಲ ನಾವು ಕೋರ್ಟಿಗೆ ಸಲ್ಲಿಸ್ತೀವಿ, ಅಲ್ಲಿ ಕೊಡೋದಿಲ್ಲ. ಯಾಕೆ? ಇದು ಈ ದೇಶದ ಪ್ರಮುಖ ವಿರೋಧ ಪಕ್ಷಕ್ಕೆ ಸಂಶಯ ಬಂತು, ಇಲ್ಲ ಆಗ್ಯದಪ್ಪ ಅಂತೇಳಿ. ಮತ್ತು ಕ್ಲಿಯರೆನ್ಸ್ ಮಾಡಿ ನಿಮ್ಮ ಕರ್ಮ ಧರ್ಮ, ಅದನ್ನ ಯಾಕೆ ಮಾಡಿದ್ರು ನೀವು? ಕೋರ್ಟ್ ಕೊಡ್ತೀವಿ, ದೇಶದ ಮತದಾರನದು ಶಿಖರಿಸಿ ಆಗ್ತದೆ, ಹಾಗೆ ಹೀಗೆ ಮಾತಾಡಿದ್ರಿ. ಆ ಮತದಾರ ಯಾವ ಮತದಾರ ಶಿಖರಿಸಿ ಯಾವುದು ಒಪ್ಪು ನಾವು ಮಾತ್ರ ಒಂದು ಕಡೆ. ಇನ್ನೊಂದು ಆ ಮತದಾರ ಯಾರಿಗೂ ಓಟಾಗಿ ಎಲ್ಲೇ ಬಂದಿದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಅವರು ಹೇಗಾದ್ರೆ ಎಕ್ಸ್ಪೋಸ್ ಮಾಡ್ತಾರೆ ಅದನ್ನು. CCTV ಯಾರಿದ್ರು, ಏನಾಗಿದೆ, ಅಲ್ಲಿ ಘಟನೆ ಗೊತ್ತಾಗ್ತಾವ. ಯಾಕೆ ನೀವು ಕೊಡ್ತಾ ಇಲ್ಲ? ಇದಕ್ಕೆ ನೀವು ಉತ್ತರ ಕೊಡ್ಬೇಕಾಗ್ತದ್ರಿ. ಇದು ಇಲ್ಲ ಆದ್ರೆ ಕೋರ್ಟ್ ನೀವು ಹೋಗಿಬಿಡ್ರಿ. ಇವರು ಸುಳ್ಳು ಹೇಳಿಕತ್ತಾರ, ಡಿಫೆಮೇಷನ್ ಕೇಸ್ ಹಾಕ್ರಿ. ಆಲ್ರೆಡಿ ನಮ್ಮ